ನಾನು ಕಾಂತಿ ಶೆಟ್ಟಿ ಮೇಡಮ್ ಕೇಳಲೇಬೇಕು ಈ ಒಂದು ಕ್ವಶನ್ ಅನ್ನ. ಮೇಡಮ್, ಈಗ ಅಭಿವೃದ್ಧಿ ಅನ್ನೋದೊಂದು ಭಾಗ. ಅಭಿವೃದ್ಧಿ ನಿಮ್ಮ ಮೂಗಿನ ನೇರದ ಅಂಕಿಅಂಶಗಳ ಅಭಿವೃದ್ಧಿ ಒಂದು ಕಡೆ ಇದ್ದರೆ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಅಂಕಿಅಂಶಗಳು ಇನ್ನೊಂದು ಕಡೆ ಸಿಗಬಹುದು. ಆದರೆ ಇದೆಲ್ಲವನ್ನು ಮೀರಿಸುವಂಥ ಸ್ಟೇಟ್ಮೆಂಟ್ಸು ಯಾವುದೇ ಎಲೆಕ್ಷನ್ ನಾವು ಗಮನಿಸಿದಾಗ ಆ ಎಲೆಕ್ಷನ್ ನಾನು ಇಂತಿಂತ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಬರೋದು ವಾಡಿಕೆ. ಆದರೆ ಈ ಬಾರಿ ಅವ್ರು ತಾಳಿಗೆ ಇತ್ಕೊಂಡ್ಬಿಡ್ತಾರೆ, ಇವ್ರು ನಿಮ್ಮ ಮನೆಗೆ ನುಗ್ಗಿಬಿಡ್ತಾರೆ, ನಿಮ್ಮ ಸಂಪತ್ತೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ, ನಾನು ಆ ಥರ ಮಾತಾಡಲೇ ಇಲ್ಲ, ನಾನೇ ದೇವರು. ಈ ಒಂದು ಹೇಳಿಕೆಗಳು ಭಾರತದ ಚುನಾವಣಾ ಇತಿಹಾಸದಲ್ಲಿ ಯಾವೊಬ್ಬ ನಾಯಕರು ಹೇಳಿದ್ದು ನಾವು ಕೇಳಿರಲಿಲ್ಲ. ಈಗ ನೀವು ಹೇಳಿದ್ರಿ ಮೇಡಮ್, ಈಗ ಡಿಬೇಟಲ್ಲಿ ಹೇಳ್ತಾ ಇದ್ದೀರಪ್ಪ, ನಾನು ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ, ಬಾಯ್ ಬಿಟ್ಟರೆ ಏರ್ಪೋರ್ಟು, ಟ್ರ್ಯಾಕು, ರೈಲ್ವೆ ಎಲ್ಲ ಮಾತಾಡ್ತಿದ್ದೀರಲ್ಲ, ಇದನ್ನ ದೇಶದ ಸರ್ವೋತ್ಕೃಷ್ಟ ನಾಯಕರು, ನಿಮ್ಮ ಪಾರ್ಟಿಯ ನಾಯಕರು, ಅವ್ರು ಯಾಕೆ ಮಾತಾಡಲ್ಲ? ಒಂದು ರಮಾಕಾಂತ್, ಈ ವಿಷಯ ನಾನು ಹೇಳಲೇಬೇಕು. ನಾನೇ ದೇವರು ಅಂತ ಹೇಳಿ ನೀವು ಸುಮಾರು ಸರಿಗೆ ರಿಪೀಟ್ ಮಾಡಿದ್ರಿ. ಒಂದು ನಿಮ್ಗೆ ನೆನಪಿರ್ಬೇಕು, ನರೇಂದ್ರ ಮೋದಿ ಅವರು 30ನೇ ವರ್ಷ ಇದ್ದಾಗ ಅವರು ಹಿಮಾಲಯಕ್ಕೆ ಹೋಗಿ 10 ವರ್ಷದಲ್ಲಿ ಅವರು ತಪಸ್ಸು ಮಾಡ್ತಾ ಇರುವಾಗ ಅವ್ರನ್ನ ಒಬ್ರು ಯೋಗಿ ಧ್ಯಾನಿ ಅವರನ್ನು ವಾಪಸ್ ಕಳಿಸಿದ್ರು. ನಿಮ್ಗೆ ಇದಕ್ಕಿಂತ ನಿನ್ನಿಂದ ಬೇಕಾದಷ್ಟು ಕೆಲಸಗಳು ಆಗ್ಬೇಕಾಗಿರೋದೆ, ನೀನ್ ದೇಶಕ್ಕೆ ವಾಪಸ್ ಹೋಗುವಂತ ಕಳಿಸಿದ್ದು. ನಾನು ಅದನ್ನು ಓದಿರ್ತೇನೆ, ನಾನು ಅದನ್ನ ಮತ್ತೆ ಅಥೆಂಟಿಕೇಟ್ ಬೇಕಾಗಿ ಹೇಳ್ತೀನಿ. ಅವರು 30ನೇ ವರ್ಷದಲ್ಲಿ ತಪಸ್ಸಿ ಕೂತವರನ್ನ ನಿನ್ನಿಂದ ಬಹುದೊಡ್ಡ ಕಾರ್ಯ ಆಗ್ಬೇಕಾಗಿರೋದು ವಾಪಸ್ ಕಳಿಸಿದ್ದು. ಈಗ ದೇವರು ಅನ್ನೋದಕ್ಕಿಂತ ಒಂದ್ ನಿಮಿಷ ಆಮೇಲೆ ನಗಿರಂತೆ ಸರ್, ಆಮೇಲೆ ನಗಿರಿ. 18,000 ಹಳ್ಳಿಗಳಲ್ಲಿ 2014 ಮೊದಲು ಕತ್ತಲೆಯಲ್ಲಿತ್ತು. 18,000 ಹಳ್ಳಿಗಳು, 10 ಲಕ್ಷ ಜನ ಕಣ್ಣೀರಲ್ಲಿ, ಗ್ಯಾಸ್ ಇಲ್ಲದೆ ಒಲೆಯಲ್ಲಿ ಉರಿಯಲ್ಲಿ ಅಡಿಗೆ ಮಾಡ್ತಾ ಇದ್ರು 2014 ಮೊದಲು. ಇವತ್ತಿಗೂ ಮಾಡ್ತಾರೆ. ಗ್ಯಾಸ್ ಹಾಕ್ಸ್ಕೊಳ್ಳೋ ದುಡ್ಡಿಲ್ಲ, 1,200 ರೂಪಾಯಿ ಗ್ಯಾಸ್. ನೀವು ಎಲ್ಲದಕ್ಕೂ ನೀವು ಮಾತಾಡ್ತಾ ಇದ್ರೆ, ನಾನೀಗ ಇಲ್ಲಿ ಎಕ್ಸಿಟ್ ಪೋಲ್ ಇರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಮೇಡಮ್, ನೀವು ನಿಜ ಮಾತಾಡಿ ಮೇಡಮ್, ಸತ್ಯ ಮಾತಾಡಿ. ಮಾತಾಡದಲ್ಲಿ ಡೇಟಾ ಕೊಡ್ತೀನಿ, ನಾನು ಡೇಟಾ ಕೊಡ್ತೀನಿ. ಈಗ ಮೇಡಮ್, ಈಗ ಯೋಜನೆ ಫ್ಲಾಪ್ ದೇವರು ಹಿಮಾಲಯ ಪರ್ವತ ಅಂದ್ರೆ ಮೇಡಮ್, ಈಗ ಕಾಂತಿ ಶೆಟ್ಟಿ ಮೇಡಮ್, ಈಗ ಒಂದು ನಿಮಿಷ ಅಶೋಕ್ ಮೇಡಮ್, ದೇವರು ಅಂದ್ರೆ ಹಿಮಾಲಯ ಪರ್ವತ ಅಂದ್ರೆ ಮೇಡಮ್, ನಾನು ಹೇಳೋದೇನು ಗೊತ್ತಾ ಮೇಡಮ್, ನಿಮ್ಮ ನಂಬಿಕೆ ಇಟ್ಕೊಳ್ಳಿ, ನಾನು ಅದಕ್ಕೆ ಅಡ್ಡಿ ಕೂಡ ಬರಲ್ಲ. ನನ್ನ ಪ್ರಶ್ನೆ, ಸೇವಕ ಆನಂತರದಲ್ಲಿ ಕಾವಲುಗಾರ ಆದರು, ಆನಂತರದಲ್ಲಿ ದೇವರಾದರು ಮೇಡಮ್, 3ನೇ ಚುನಾವಣೆಗೆ ದೇವರು. ಇದು ಯಾವ ತರಹದಲ್ಲಿ? ನಾನು ಹೇಳೋದು ಕೆಲಸಗಳನ್ನು ಯೂಶುವಲ್ ಆಗಿ ನಾನು ಇಂತಿಂತ ಕೆಲಸ ಮಾಡಿದ್ದೀನಪ್ಪ, ಸ್ವಿಸ್ ಬ್ಯಾಂಕಿಂದ ಇಷ್ಟು ಹಣ ತಂದೆ, ನಾನು ಮಲ್ಲಿಯನ್ನ ಕರ್ಕೊಂಡು ಬಂದೆ, ನಾನು ಲಲಿತ್ ಮೋದಿನ ಕರ್ಕೊಂಡು ಬಂದೆ, ಚೋಕ್ಸಿನ ಕರ್ಕೊಂಡು ಬಂದೆ, ಇವ್ರದೆಲ್ಲ ಕಕ್ಕಿಸ್ತೆ ನಾನು. ಅಥವಾ ನಾನು ಯಾರ್ಯಾರು ಸಾಲ ಮಾಡ್ಕೊಂಡು ಹೋಗಿದ್ರೋ ಸಾಲಗಳು ಮನ್ನಾ ಮಾಡಲಿಲ್ಲ, ಅದನ್ನು ಬ್ಯಾಡ್ ಲೋನ್ ಅಂತ ಕರೀಲಿಲ್ಲ, NPA ಅಂತ ಕರೀಲಿಲ್ಲ, ನಾನು ಹೇಳಿದಂತೆ ನಡ್ಕೊಂಡೆ. ಬಹುತ್ ಹೋಗೈ ಮೆಹಂಗಾಯಿ ನಾನೇ ಮಾತಾಡಿದ್ದೆ ಅಪ್ಪ, ತಂದಿಟ್ಟೆ ನೋಡಿ 35 ರೂಪಾಯಿ ಲೀಟರ್ ಪೆಟ್ರೋಲು. ಇದನ್ನು ಮಾತಾಡುವ ಸಂದರ್ಭಗಳು ಚುನಾವಣೆ ಅಲ್ವಾ? ದೇವರು ನಾನೊಬ್ಳು ಅದ ವಿಷಯ ಅಂತ ಹೆಮ್ಮೆಯಿಂದ ಒಂದು ಸನಾತನಿಯಾಗಿ ಹೇಳ್ತೀನಿ. ನಾವು ಕಲ್ಲಲ್ಲೂ ದೇವರನ್ನು ನೋಡ್ತೀವಿ, ಮಣ್ಣಲ್ಲೂ ದೇವರಲ್ಲಿ ನೋಡ್ತೀವಿ, ನಾವು ಮಾಡುವ ಕೆಲಸದಲ್ಲೂ ದೇವರನ್ನು. ಎಲ್ಲರೂ ಕಾರ್ಯಕರ್ತರಿಗೆ ನಾವು ಎಲ್ಲರೂ ಹಿಂದೂ ಧರ್ಮಗಳದವರು ಇರೋದು ಹೇಳಿ ನೋಡಿ. ನನ್ನ ಇದನ್ನ ಅಭಿಪ್ರಾಯನ ನಾನು ಹೇಳ್ತೀನಿ, ನನ್ನ ಅಭಿಪ್ರಾಯನ ನಾನು ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ನೀವು ನಾವೆಲ್ಲರೂ ಇಲ್ಲಿ ಇದೀವಿ, ಒಂದು ಸಿಂಪಲ್ ಆಗಿ ಒಂದು ವ್ಯೂವರ್ಸ್ ಇಲ್ಲಿ ಇರ್ತಾರೆ. 18 ಗಂಟೆಗಳ ಕಾಲ ಸತತ 10 ವರ್ಷ ನಿಜವಾಗ್ಲೂ ನಿಮ್ಗೆ ಮಾಡಕ್ ಒಂದು ಬೋರ್ ಅನ್ಸ್ ಕೆಲಸ ಮಾಡಕ್ ಸಾಧ್ಯ ಇದೆಯಾ? ಇವತ್ತು ಇಷ್ಟು ದಿನ ಇಷ್ಟು ರ್ಯಾಲಿಗಳನ್ನು ಮಾಡಿ ಇಷ್ಟೆಲ್ಲ ಪ್ರತಿದಿನ ಒಂದು 71 ಇಷ್ಟು ದಿನ ಮಾಡಿ. ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಸರ್, ಬಿಡಿ ಸರ್. ಒಂದ್ ಏನ್ ಗೊತ್ತಾ ಸರ್, ನೀವು ಗೊತ್ತು ನಂಗೆ, ಕಾಂಗ್ರೆಸ್ ಅವ್ರು ಇಲ್ಲ, ಕಾಂಗ್ರೆಸ್ ಅವ್ರದ್ದು ಅವ್ರು ಹೇಳಿ ಕಳಿಸಿದ್ದಾರೆ. ಯಾಕಂದ್ರೆ ಮಾತಾಡೋದನ್ನು ಹಿಮಾಲಯಕ್ಕೆ ಹೋಗಿದ್ದ ನರೇಂದ್ರ ಮೋದಿಗೆ ಆಶೀರ್ವಾದ ಸಮಯ ಬಂದ ಮಾತಾಡಿ ಸರ್. ಜನಗಳಿಗೆ ಬೆಲೆ ಏರಿಕೆಯಿಂದ ಒದ್ದಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡಿ. ನೀವು ಹೆಂಗ್ ಮಾತಾಡ್ತಾ ಇದ್ರೆ ಪುರುಷ ಬಂದ್ಬಿಟ್ಟಿದ್ದಾರೆ, ಅವ್ರು ಬಂದ್ಬಿಟ್ಟು ದೇಶ ಬದಲಾವಣೆ ಮಾಡ್ಬಿಡ್ತಾರೆ. ಏನ್ರಿ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡಿ. ಮೇಡಮ್, ಇಲ್ಲಿ ಪ್ಯೂರ್ಲಿ ವರ್ಕ್ ಬಗ್ಗೆ ಮಾತಾಡ್ತಾರೆ. ನಾನು ಹೇಳುದಿಷ್ಟೇ, ನಾವು ನೋಡಿ, ನಾನು ಅವಾಗ್ಲೇ ಒಂದ್ ಮಾತು ಹೇಳಿದೆ, ನಾವು ಮಾಡುವ ಕೆಲಸದಲ್ಲೂ ನಾವು ದೇವರನ್ನು ನೋಡ್ತೀವಿ. ಅದು ನನ್ನ ಇಷ್ಟ ರೀ. ನಿಮಗೆ ಅದು ಸರಿ ಕಾಣಲಿಲ್ಲ ಅಂದ್ರೆ, ನರೇಂದ್ರ ಮೋದಿ ಸರಿ ಇಲ್ಲ ಅಂದ್ರೆ, 3 ಅವ್ರದ್ದು ವೀಕ್ನೆಸ್ ಹೇಳ್ರಿ, ಮೈನಸ್ ಪಾಯಿಂಟ್ ಹೇಳ್ರಿ, ನೀವು ನೋಡೋಣ. ಒಂದೇ ಒಂದು ಕಪ್ಪು ಚುಕ್ಕೆ ಇದೆಯಾ? ಒಂದೇ ಒಂದು ಭ್ರಷ್ಟಾಚಾರ ಇದೆಯಾ? ಏನಂತ ಮಾತಾಡ್ತೀರಾ? ಅದನ್ನು ಸಪರೇಟ್ ಆಗಿ ಸಮಯ ಬಂದ ಮಾತಾಡಿ. ನಿಮ್ ಡೆಕೋರಮ್ ಅನ್ನೋದೇ ಗೊತ್ತಿಲ್ವಾ ಸರ್? ನಿಮ್ಮ ಸಮಯ ಬಂದ ಮಾತಾಡಿ. ಸರ್ ನೀವು ಮಾತಾಡಿ, ಯಾವಾಗ್ಲೂ ಕೂಡ
ಮತ್ತೆ ಅವ್ರು ಅದೇ ರಿಪೀಟ್ ಮಾಡ್ತಾರಂದ್ರೆ ಗಂಗಾಧರ್ ನಾವು ಸರ್, ಅದನ್ನ ನಿಜ ಹೇಳಿ, ಮಾಡ್ಬೇಕಾಗುತ್ತೆ. ಸತ್ಯ ಮೇಡಮ್, ನಿಮ್ಗೆ ಇಲ್ಲಿ ಮೇಡಮ್. ಸಮಯ ಬಂದಾಗ ಮಾತಾಡ್ಲಿ ಸರ್, ನಿಮ್ಗೆ ಏನ್ ನಾಚಿಕೆ ಆಗಲ್ಲ ಇದೇ ತರ ಒಂದು ಹೆಣ್ಮಕ್ಳು ಗೌರವ ನೀವು ಸುಳ್ಳು ಕೊಡೋದಿಲ್ಲ ಹೇಳಿದ್ರೆ ನಿಮ್ಮನ್ನ ತಡೆಯೋದಕ್ಕೆ ನಮ್ಗೆ ಸರಿ ನಾಚಿಕೆ ಸರ್, ಆಗಲ್ಲ. ನೀವು ಮಾತಾಡಿ ಸರ್, ಸತ್ಯ ನಿಮ್ಗೆ ಸಮಯ ಮಾತಾಡ್ತೀವಿ ಬಂದಾಗ ನಾವು. ನಮ್ಗೆ ನಾಚಿಕೆ ಏನು ಆಗಲ್ಲ ನಾಚಿಕೆ ಇಲ್ಲ ನಿಮ್ಗೆ. ಸುಳ್ಳನ್ನು ತಡೆಯೋದಕ್ಕೆ. ಮೇಡಮ್ ಒಂದ್ ನಿಮಿಷ ವಿರೋಧ ಪಕ್ಷದವರು ಗಂಗಾಧರ್ ಸರ್, correct ಸರ್. ಏನು ಅಶೋಕ್ ಆಧಾರ ಅಶೋಕ್ ಪುರುಷ. ಅಶೋಕ್ ಸರ್, ಅಶೋಕ್ ನೀವು ಮಾತಾಡಿ ಏನು ಸರ್. ಹೇಳ್ಬೇಕು ನೀವು? ಜನ ಅದು ಅದನ್ನ ನೋಡ್ತಿದ್ದಾರೆ. ಜನ ಡೀಸೆಂಟ್ ನೋಡ್ತಿದ್ದಾರೆ ಸರ್, ನೀವು ಡೀಸೆಂಟ್ ಮಾತಾಡೋದನ್ನ. ಅದನ್ನ ನೀವು ಒಂದು ಕ್ವಶನ್ ಫ್ರೇಮ್ ಮಾಡಿ ಮಾತಾಡೋದಕ್ಕೆ ಹತ್ತಿಕ್ತೀರಾ panelist ಮೇಡಮ್ ಜೊತೆ ಮೇಡಮ್ ನಾಚಿಕೆ ಮಾಡ್ಬೇಕು. ಒಂದ್ ನಿಮಿಷ